ಎಲ್ಲರಿಗೂ ನಮಸ್ತೆ. ಕವಿತಾ ಕುಟುಂಬ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವು ದೇವಸ್ಥಾನಕ್ಕೆ ಹೊಂಟಿದ್ದೀವಿ ಕುಟುಂಬ ಸಮೇತ. ಯಾವ ದೇವಸ್ಥಾನಕ್ಕೆ ಅಂತಂದರೆ ಅಣಗೇರಿ ಕಟ್ಟಿಗೆ ಹೊಂಟಿದ್ದೀವಿ ನೋಡಿರಿ. ಅಣಗೇರಿ ಕಟ್ಟಿ ಚೌಡಮ್ಮ, ಭೂತಪ್ಪ ಇದೆ, ಮತ್ತು ದರ್ಗಾ ಕೂಡ ಇದೆ. ಎಲ್ಲ 3 ದೇವರು ಒಟ್ಟಿಗೆ ಇರುವಂಥ ದೇವಸ್ಥಾನ. ತುಂಬಾ ಪವರ್ಫುಲ್ಲು. ವಿಡಿಯೋ ಕೊನೆ ತನಕ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ ಬನ್ನಿ ಇವಾಗ ಹೊಂಟಿದ್ದೀವಿ ನೋಡಿ. ಗಾಡಿಗಳು ಪೂಜೆ ಮಾಡ್ತಾಯಿದ್ದೀವಿ. ಟೈಮ್ ಅಂತ 5 ಗಂಟೆ ಆಗಿದೆ. ಇಷ್ಟು ಬೇಗನೆ ಹೋಗ್ಬೇಕು, ಹೋದರೆ ತಿರುಗಿ ಬರೋಕ್ಕೆ ಸಾಧ್ಯ ಆಗುತ್ತೆ. ನಾವು ಮತ್ತಲ್ಲಿ ದೇವರಿಗೆಲ್ಲ ಕೋಳಿ ಎಲ್ಲ ಕೊಯ್ದುಬಿಟ್ಟು ನೈವೇದ್ಯ ಮಾಡಬೇಕಲ್ಲ, ಎಡೆ ಕೂಡ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡೇ ಬರಬೇಕು. ಅದಕ್ಕೆ ಒಂದು ಟಿ ಟಿ ಥರ ಬಸ್ ಬರುತ್ತಲ್ಲ, ಚಿಕ್ಕದಾದ ಮಾಡಿಸಿದ್ದೀವಿ. ಮತ್ತು ಮಕ್ಕಳು ಕೂಡ ಹಾಯ್ ಮಾಡ್ತಾಯಿದ್ದಾರೆ ನೋಡಿ. ಮತ್ತು ಒಂದು ಕಾರು, ಎಲ್ಲ ಫ್ಯಾಮಿಲಿ ಸಮೇತ ಹೊಂಟಿವಿ ನೋಡಿ ಫ್ರೆಂಡ್ಸ್. ಬನ್ನಿ, ನಿಮಗೂ ಕೂಡ ಅಣಗೇರಿ ಕಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಇವಾಗ ಇನ್ನೇನು ಹೊನ್ನಾಳಿ ಹತ್ತತ್ರಕ್ಕೆ ಬಂದಾಗ ಸ್ವಲ್ಪ ನಿಚ್ಚಳಾಗೈತೆ ನೋಡಿ. ಇಷ್ಟು ಇವಾಗ ಮಬ್ಬಿದೆ. ಇನ್ನೂ ಸ್ವಲ್ಪ ಮುಂಜಾನೆ ಹಳ್ಳಿ ವಾತಾವರಣ ಇಷ್ಟು ಸಖತ್ತಾಗಿರ್ತೈತಿ. ನಿಜಕ್ಕೂ ಹಳ್ಳಿಯಲ್ಲಿರುವಂಥವ್ರು ಪುಣ್ಯವಂತರು ಅಂತಲೇ ಹೇಳ್ಬೋದು. ಸರಿ ಫ್ರೆಂಡ್ಸ್, ವಿಡಿಯೋ ಕೊನೆ ತನಕ ನೋಡಿ. ಇನ್ನೇನು ದೇವಸ್ಥಾನಕ್ಕೆ ಹೊಂಟಿದ್ದೀವಿ. ಹಣ್ಣುಕಾಯಿ ಕೂಡ ತೊಗೊಂಡಿದ್ದೀವಿ. ಮತ್ತು ಆಲ ದೇವ್ರು ಇದೆಯಲ್ಲ, ಅಲ್ಲ ದರ್ಗಾ ಇದೆಯಲ್ಲ, ಅದಕ್ಕೆ ಕಲ್ಸಕ್ರೆ ಅದಕ್ಕೆ ಕೊಡ್ತಾರೆ. ಮತ್ತು ಖರ್ಜೂರ, ಕಲ್ಸಕ್ರೆ ಎಲ್ಲ ಅವರೇ ಕೊಡ್ತಾರೆ. 3 ದೇವರು ಒಟ್ಟಿಗೆ ಅವರೇ ಕೊಟ್ಬಿಡ್ತಾರೆ. ನಾವೇನು ಕೇಳೋದೇ ಬೇಡ. ಪೂಜೆ ಸಾಮಾನ್ದ ಅಂಗಡಿಗೆ ಹೋದರೆ ಇಲ್ಲೇ ಕಾಯಿಗಳು ಕೊಟ್ಟು ಒಳಗೆ ಹೋಗ್ಬೇಕು. ನಾವು ಹಣ್ಣುಕಾಯಿ ಯಾವಾಗ ಮಾಡಿಸಿದ್ರೂ ತರಲ್ಲ, ಅಲ್ಲಿಂದ ಏನು ತರಲ್ಲ, ಅಲ್ಲೇ ಬಿಡ್ತೀವಿ ನೋಡಿ. ದೇವಸ್ಥಾನ ಇದೆ, ಒಳಗಡೆ ಹೋಗೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಚೌಡಮ್ಮ ತಾಯಿ. ನಾವು ಸುಮಾರು ಸಲ ಹೋಗಿದ್ದೀವಿ, ಏನಿಲ್ಲ ಅಂದ್ರೆ ಒಂದು 8-10 ಸತಿ ಅಂತೂ ಹೋಗಿದ್ದೀವಿ ಇಲ್ಲಿಗೆ. ನಿಂಬೆಹಣ್ಣು ಕೊಡ್ತಾರೆ, ಉಡಕ್ಕಿ ಸಾಮಾನು ಬೇಕಾದ್ರೆ ಕಟ್ಬೋದು, ಬಳೆ ನೋಡಿ. ಈ ರೀತಿ ನಮಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಬರಬೇಕ್ರಿ ಅಷ್ಟೇ. ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಾರ್ದು. ಯಾಕಪ್ಪ ಅಂದರೆ ಈಗಿನ ಪೂರ್ತಿ ಕಷ್ಟ ಅದು. ಏನೇ ನಾವು ಇನ್ನೊಬ್ರಿಗೆ ಮಾಡಿದ್ರು ಈಗಿನ ಪೂರ್ತಿ ಕಷ್ಟ. ನಮಗಂದ್ರೂ ಎಷ್ಟು ದಿನದಿಂದನೂ ಸಮೇತ ಇಲ್ಲಿಗೆ ಹೋದಾಗಿಂದ ಒಳ್ಳೇದಾಗೈತೆ ರೀ. ನಾವು ಯಾರಿಗೆ ಏನು ಇದು ಮಾಡೋಕ್ಕೋಗಲ್ಲ. ನಮ್ಮದೇ ನಮಗೆ ಒಳ್ಳೇದು ಮಾಡಪ್ಪ ದೇವ್ರೆ, ನಮಗೆ ಚೆನ್ನಾಗಿ ಇಟ್ಟಿರೋ ಮಕ್ಕಳು ಎಲ್ಲ ಆರೋಗ್ಯ ಕೊಡು ಅಂತೇಳ್ಬಿಟ್ಟು, ವಿದ್ಯೆ ಬುದ್ಧಿ ಕೊಡು ಅಂತೇಳ್ಬಿಟ್ಟು ನಾವು ಮುಗಿಸ್ಕೊಂಡು ಬರ್ತೀವಿ. ಇದು ಭೂತಪ್ಪ ಕೂಡ ಶಾಲು ಮತ್ತು ಬೀಗ ತುಂಬ ಜನ ಹಾಕ್ತಾರ್ರಿ. ನಿಮ್ಗೆ ಎಷ್ಟೇ ಕಷ್ಟ ಇರಲಿ, ಕಷ್ಟ ಬೇಡ್ಕೊಳಕ್ಕೆ ಹೋಗ್ರಿ ಅಷ್ಟೇ. ನೀವು ಸುಖ ಕೊಡಪ್ಪ ಅಂತೇಳ್ಬಿಟ್ಟು ಇನ್ನೊಬ್ರಿಗೆ ಮಾತ್ರ ಇದು ಮಾಡಬೇಡ್ರಿ. ಫೋಟೋ ಎಲ್ಲ ಇಟ್ಟು ಮಳೆಯೆಲ್ಲ ಹೊಡಿತಾರೆ, ಮತ್ತು ಬೀಗ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ತುಂಬ ನೋಡ್ಬೋದು, ತುಂಬಾ ಪವರ್ಫುಲ್ ಈ ದೇವ್ರು ಅಂತಲೇ ಹೇಳ್ಬೋದು ನೋಡಿ. ಇಷ್ಟು ಬೀಗ, ಮಳೆ ಅಷ್ಟು ಇವು ಹಿಂದ್ಗಡೆ ನೋಡಿದೆ. ಚೌಡಮ್ಮ ಭೂತಪ್ಪನ ಹಿಂದ್ಗಡೆ ಇರೋವಂಥದ್ದು ಇದೆಲ್ಲ. ನಾವು ಕೂಡ ಪೂಜೆ ಮಾಡ್ತಾ ಇದ್ವಿ. ಅದು ವೀಡಿಯೋ ಮಾಡೋಕ್ಕೆ ಬಿಡಲ್ರಿ ಜಾಸ್ತಿ ಹೊತ್ತು. ನಾವು ಸ್ವಲ್ಪ ಅವ್ರಿಗೆ ಗೊತ್ತಿಲ್ದಂಗೆ ಮಾಡ್ಕೊಂಡಿರೋದು ಅದಕ್ಕೋಸ್ಕರ ವೀಡಿಯೋ ಮಾಡೋರಿಗೆ ಅಷ್ಟೇ ಬಿಡ್ತಾರೆ ಅವರು. ನಾವು ಈ ರೀತಿ ಲಾಗ್ ಮಾಡೋರಿಗೆ ಜಾಸ್ತಿ ಬಿಡಲ್ಲ ನೋಡಿ. ಇನ್ನೇನು ಪೂಜೆ ಮುಗಿಸ್ಕೊಂಡು ಬಂದ್ವಿ. ಅಡುಗೆ ಎಲ್ಲಿ ಮಾಡಬೇಕು ಅಂತೇಳ್ಬಿಟ್ಟು ಇನ್ನು ನೋಡ್ತಾ ಇದ್ವಿ. ಅಲ್ಲೆಲ್ಲಿ ಮಾಡೋಂಗಿಲ್ಲ ಅಂತ, ಕಾಡಲ್ಲಿ ಜಂಗಲ್ ಆಗುತ್ತಲ್ಲ, ಅದು ಮಾಡೋಂಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಇಲ್ಲಿ ಮಾಡ್ತಾಯಿದ್ವಿ. ರೂಮ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕೇಳೋಕ್ಕೆ ಬಂದ್ವಿ. ರೂಮ್ ಸಿಕ್ತು. ಇಲ್ಲಿ ಚಿತ್ರಾನ್ನ ಪಲ್ಯ ಮತ್ತು ರೈಸ್ ಮಾಡ್ಕೊಂಡ್ಬಂದಿದ್ವಿ ಮನೆಯಿಂದ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ಮಕ್ಕಳಿಗೆಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು, ಹೊಟ್ಟೆ ಹಸ್ಕೊಂಡಿರೋ ಮಕ್ಕಳೆಲ್ಲ 10 ಗಂಟೆ ಆಗಿದೆ ಟೈಮು. ಪೂಜೆ ಎಲ್ಲ ಮುಗಿಸ್ಕೊಂಬರ್ತೀವಿ, 10 ಗಂಟೆ ಆಯಿತು ನೋಡಿ. ರೈಸ್ನ ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ, ಚಿತ್ರಾನ್ನ ಗೊಜ್ಜು ಹಾಕ್ಬಿಟ್ಟು ಕಲಿಸ್ತಾಯಿದ್ದೀವಿ. ಈಗ ತಿಂಡಿ ತಿಂದು ಪೂಜೆ ಮುಗಿಸ್ಕೊಂಬಂದ್ವಿ. ಇಲ್ಲಿ ಕೋಳಿ ಕೋಸ್ಕೊಂಬರಕ್ಕೆ ಕೂಡ ಹೋಗಿದ್ದಾರೆ. ಪೂಜೆ ಮುಗಿಸ್ಕೊಂಬಂದ್ಮೇಲೆ ಈಗ ಮಕ್ಕಳಿಗೆಲ್ಲ ನಾಷ್ಟ ಹಾಕಿ ಕೊಡ್ತೀವಿ ನಾವು. ಕೊಟ್ಟು ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೋಡಿ. ಇಲ್ಲಿ ಇನ್ನೇನು ಅಡುಗೆ ಮಾಡೋಕ್ಕೆ ಈರುಳ್ಳಿ ಅದು ಹೆಚ್ಕೊತಾ ಇದ್ದೀವಿ. ನಾಷ್ಟ ಎಲ್ಲ ಮುಗೀತು. ಇಲ್ಲಿ ಮಕ್ಕಳೇ ಕೂತ್ಕೊಂಡು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಇವಳು ನಮ್ಮ ಅಮೂಲ್ಯ, ಇವಳು ನಮ್ಮ ಮಗಳು ಸ್ಫೂರ್ತಿ, ಇವಳು ನಮ್ಮ ಐಶ್ವರ್ಯ, ನಮ್ಮ ಭಾವನ ಮಗಳು ಇವಳು. ನಮ್ಮ ಮನೇಲಿ ಏನೋ ಮಕ್ಕಳೇ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಿ ಹಂಗೆ ಗ್ರೇವಿ ಟೈಪ್ ಮಾಡ್ತೀವಿ ನಾವು. ಇಲ್ಲಿ ರೈಸ್ ಕೂಡ ಇಟ್ಟಿದ್ದೀವಿ, 1-2 kg ಅಕ್ಕಿದು ರೈಸ್ ಕೂಡ ಮಾಡ್ತಾಯಿದ್ದೀವಿ. ರೈಸ್ ಆಗೋಷ್ಟಕ್ಕೇನೆ ಇದು ಕೂಡ ಹೆಚ್ಕೊಳ್ಳೋದ್ರಾಗೆ ಕೋಳಿ ಕಟ್ ಮಾಡಿಸ್ಕೊಂಬರ್ತಾರೆ, ಬೇಗ ಬೇಗ ಮುಗೀತೆ ಅಂತ ಹೇಳ್ಬಿಟ್ಟು. ಈ ರೂಮ್ಗೆ 700 ರೂಪಾಯಿ ನೋಡಿ. ಸ್ವಲ್ಪ ಅಡುಗೆ ಮಾಡ್ಕೊಂಡು ಇನ್ನೇನು
ಬೆಳಗ್ಗೆ 10 ಗಂಟೆಗೆ ಕೊಟ್ಟಿದ್ದಾರಲ್ಲ, 3 ಗಂಟೆಗೆ 4 ಗಂಟೆಗೆ ಹೋಗ್ತೀವಿ ನಾವು. ಅಷ್ಟಕ್ಕೆ 700 ರೂಪಾಯಿ. ಇಲ್ಲಿ ಎಡೆ ಕೂಡ ರೆಡಿ ಆಯಿತು. ಚಿಕನ್ ಗ್ರೇವಿ ಟೈಪ್ ಮಾಡಿದ್ವಿ, ಹಂಗೆ ಪೌಡ್ರುಗಳೆಲ್ಲ ಹಾಕಿ, ಮಸಾಲೆ ಏನೂ ಹಾಕಿಲ್ಲ ನಾವು ಜಾಸ್ತಿ. ಸ್ವಲ್ಪ ಕೊಬ್ಬರಿ ಊರಿಂದನೇ ರುಬ್ಕೊಂಡು ಹೋಗಿದ್ದೀವಿ ನಮ್ಮ ಮನೆಯಿಂದ. ನೋಡಿ ಇಲ್ಲಿ ಮರಕ್ಕೇನ ಪೂಜೆ ಎಡೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ. ನಾವು ಯಾವಾಗಲೂ ಅಲ್ಲಿ ಕಾಡಲ್ಲಿ ಮರ ಇರುತ್ತೆ, ಆ 2 ಮರಕ್ಕೆ ಅಲ್ಲೇ ಇಟ್ಟು ಅಲ್ಲೇ ಪೂಜೆ ಮಾಡ್ತಿದ್ವಿ. ಇಲ್ಲಿ ನಮ್ಮ ಅಣ್ಣ ಇಲ್ಲಿ ಕೊಡ್ತಾರೆ ಬಾರಮ್ಮ ಎಡೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬಂದ್ರು. ನೋಡಿ ಇಲ್ಲಿ ಎಡೆ ಕೊಡ್ತಾಯಿದ್ದೀವಿ ನಾವು. 2 ಮರ ಐತಿ, 2 ಎಡೆ ತೊಗೊಂಡಿದ್ವಲ್ಲ, 2 ಮರಕ್ಕೆ ಇಟ್ಟು ಪೂಜೆ ಮಾಡ್ಕೊತ ಬಂದ್ವಿ. ನಾವು ಪೂಜೆ ಮಾಡಿ ಬಂದ್ವಿ. ನೋಡಿ ಆ ಮರಕ್ಕೆ ಕೂಡ ಮಳೆ ಹೊಡೆದಿದ್ದಾರೆ. ಅಲ್ಲಿ ಇಡೋದಷ್ಟೇ, ಹಸುಗಳೆಲ್ಲ ತಿಂದು ಹೋಗ್ತವೆ ಎಡೆನ. ಹಸು ತಿಂದರೆ ಇನ್ನೂ ಒಳ್ಳೆಯದು. ಇದು 1 ಎಡೆ ಇಲ್ಲಿ ಕೊಟ್ವಿ ನಾವು, ಇನ್ನೊಂದು ಎಡೆ ಅಲ್ಲಿ ಕೊಡ್ತಾಯಿದ್ದೀವಿ. ನೋಡಿ ಇವು ಹಸುಗಳೆಲ್ಲ ಎಡೆ ತಿಂತವೆ ನೋಡ್ರಿ. ಹಳ್ಳಿ ಸೈಡ್ ಏನು ತಿನ್ನಲ್ಲ. ಒಂದು ಸ್ವಲ್ಪ ಮಟನ್ ಸಾರಿನ ಜಿಡ್ಡಾದರೆ ಮುಸ್ರಿನ ಕುಡಿಯಲ್ಲ ಹಸುಗಳು. ಅಲ್ಲೆಲ್ಲ ಚಿಕನ್ ಸಾಂಬಾರೆಲ್ಲ ತಿಂತವೆ ಹಸುಗಳು. ಚಿಕನ್ ಸಾಂಬಾರು ಮತ್ತು ರೈಸ್ ನಾವೇನು ಎಡೆ ಇಟ್ಟಿರ್ತೀವಿ ಅದು. ನೋಡಿ ಎಡೆ ಕೊಟ್ಟು ಬಂದು ಮಕ್ಕಳಿಗೆಲ್ಲ ಊಟಕ್ಕೆ ಕೊಟ್ಟಿದ್ದೀವಿ. ಈಗ ಮಕ್ಳಿಗೆ ಫಸ್ಟ್ ಕೊಟ್ವಿ. ಮಕ್ಕಳು ಊಟ ಮಾಡಿದ ಮೇಲೆ ದೊಡ್ಡವ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಸ್ವಲ್ಪ ಎಂಜಾಯ್ ಮಾಡೋಕ್ಕೆ ಬಂದಿದ್ದಾರೆ ಮಕ್ಕಳೆಲ್ಲ. ಊಟ ಮುಗಿಸ್ಕೊಂಬಿಟ್ಟು ಸ್ವಲ್ಪ ತಿದ್ದು ಹೋಗೋಣ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ನೆರಳಿತ್ತಲ್ಲ, ಪಾಠ ಹಸ್ಕೊಂಡು ಕುಂದ್ರೋಣ ಅಂತ ಹೇಳ್ಬಿಟ್ಟು. ರೂಮಲ್ಲಿ ಇರೋಕ್ಕಾಗಲ್ಲ, ಅಲ್ಲಷ್ಟೇ ಅಡುಗೆ ಮಾಡೋಕ್ಕಷ್ಟೇ ನಾವು ರೂಮ್ ಇಟ್ಕೊಂಡಿದ್ವಿ ಅಷ್ಟೇ. ಇಲ್ಲೇನೂ ಮಾಡೋಂಗಿಲ್ಲ ಅಂತ್ರಿ ಅಡುಗೆನ. ನಾವು ತುಂಬ ಸಲ ಇಲ್ಲೇ ಮಾಡಿದ್ದೀವಿ. ಈಗ 2 ಟೈಮ್ ಇಲ್ಲಿ ಮಾಡೋಕ್ಕೆ ಕೊಟ್ಟಿಲ್ಲ. ಅದೇ ಕಾಡು ಬೆಂಕಿ ಹಚ್ಚಿ ಮಾಡೋಂಗಿಲ್ಲ ಒಟ್ಟು. ಸಿಲಿಂಡ್ರ್ ತಂದರೆ ಬೇಕಾದ್ರೆ ಇಟ್ಕೊಂಡು ಮಾಡ್ಬೋದಂತೆ. ನಾವು ಸಿಲಿಂಡ್ರ್ ತಂದಿದ್ವಿ, ಆದರೂ ಮಾಡೋಕ್ಕೆ ಕೊಡಲಿಲ್ಲ. ನಮ್ಮ ಮಕ್ಕಳು ನೋಡ್ರಿ ಆಯ್ ಮಾಡ್ತಾಯಿದ್ದಾರೆ, ಸ್ವಲ್ಪನಾರು ಎಂಜಾಯ್ ಮಾಡಲಿ ಅಂತ ಹೇಳ್ಬಿಟ್ಟು. ಪಾಠ ಹಸ್ಕೊಂಡು ಇವಾಗ ಕೂತ್ಕೊತಿದ್ದಾರೆ ನೋಡಿ. ಊಟ ಎಲ್ಲ ಮುಗೀತು. ಸ್ವಲ್ಪ ಇಳುವತ್ತು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬೇಗನೆ ಆಯಿತು ಅಡುಗೆ. ನಾವು ಮನೆಯಿಂದ ರೊಟ್ಟಿ ಎಲ್ಲ ತೊಗೊಂಡೋಗಿದ್ವಿ, ಮತ್ತು ಮಸಾಲ ಕೂಡ ರುಬ್ಬಿ ಇಟ್ಕೊಂಡು ಹೋಗಿದ್ವಿ. ನೋಡಿ ನಮ್ಮ ಮಗ ಎಲ್ಲೋದ್ರೂ ಚೂಕಾಟ ಮಾಡೋದು ಕಮ್ಮಿ ಮಾಡಲ್ಲ. ಮಕ್ಕಳು ಮನಸ್ಸು ಒಂಥರ ಮಂಗನ ಥರ ಅಂತೆ. ನೋಡಿ ಅವನು ಮಂಗನ ಥರ ಆಡ್ತಾ ಇದ್ದಾನೆ. ಮಕ್ಕಳಿಗೆ ಏನೋ ಒಂಥರ ಖುಷಿ, ಈ ಥರ ಒಂದು ಹತ್ರ ಇರೋಲ್ಲ ನೋಡ್ರಿ. ಕೈಕಲ್ರೆ ಮೈಕೈ ಬಿಚ್ಚಿ ಒಂಥರ ತುಂಬ ಗೂಡಾಗಿನ ಹೊರಗಡೆ ಬಿಟ್ಟಂಗೆ ಆಗಿಲ್ಲ ನೋಡಿ. ನಮ್ಮ ಅಣ್ಣಗೂ ಸೇರಿಸಿ ಹಂಗಾಗೆ ತುಂಬ. ಹುಡುಗರ ಜೊತೆ ಸೇರ್ಕೊಂಡು ಅವರು ಸಣ್ಣ, ಅವ್ರು ಅಷ್ಟು ಶಸ್ತ್ರ ಆಗೋದು ನಮ್ಮ ಅಣ್ಣಗೆ. ಅದಕ್ಕೆ ತಮಾಷೆ ಮಾಡ್ತಾರೆ ನೋಡಿ. ಏನೇನು ಬರ್ತಾ ಮಕ್ಕಳು ಲಾಲಿ 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 ಶ್ರೀ